ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಗ್ರಾಮದ ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಗುರುದೇವಿ ವೀರಭದ್ರಯ್ಯ ಹಿರೇಮಠ ಪ್ರೌಢಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಗ್ರಾಮದ ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಗುರುದೇವಿ ವೀರಭದ್ರಯ್ಯ ಹಿರೇಮಠ ಪ್ರೌಢಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟವು ಪ್ರಾರಂಭವಾಗಿದೆ. ಗ್ರಾಮದಲ್ಲಿ ಕ್ರೀಡಾ ಜ್ಯೋತಿಯನ್ನ ಹಿಡಿದು ಚಾಲುಕ್ಯರ ಅರಸ ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ಕ್ರೀಡಾ ಜ್ಯೋತಿಯೊಂದಿಗೆ ಮೆರವಣಿಗೆಯನ್ನ ಮಾಡಲಾಯಿತು. ವಲಯ ಮಟ್ಟದ ಶಾಲೆಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಮೊದಲ ದಿನದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚೋಳಚಗುಡ್ಡದ ಗುರುದೇವಿ ವೀರಭದ್ರಯ್ಯ ಹಿರೇಮಠ ಪ್ರೌಢಶಾಲೆ ಪ್ರಥಮ ಸ್ಥಾನವನ್ನ ಪಡೆದಿದೆ. ಉತ್ತಮ ಸೆಣಸಾಟ ನಡೆಸಿದ ಪಂದ್ಯದಲ್ಲಿ ಶ್ರೀ ಶಿವಯೋಗಿ ಮಂದಿರ ಶಾಲೆಯ ದ್ವಿತೀಯ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಅಂಪೈರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಬಿಆರ್ ರಜಪೂತ್ ಅವರು ವಿವರಣೆಯನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಶಿವಾಜಿ ವಾಯ್ ರಜಪೂತ್ ಶಿಕ್ಷಕರು ವಲಯ ಮಟ್ಟದ ಕಬಡ್ಡಿ ಕ್ರೀಡಾ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿ ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ಅತ್ಯಂತ ತುರುಸಿನ ಪಂದ್ಯಾವಳಿ, ಫೈನಲ್ ಪಂದ್ಯಾವಳಿ ಚೋಳಚಗುಡ್ಡ ಮತ್ತು ಶಿವಯೋಗಿ ಮಂದಿರ. ಇನ್ನೇನು ಪಂದ್ಯ ಕೊನೆಯ ಹಂತದಲ್ಲಿ ಚೋಳಚಗುಡ್ಡ ತಂಡ ಜಯಶಾಲಿಯಾಗುವ ಹಂತದಲ್ಲಿದೆ. 3 ನಂಬರ್ ಆಟಗಾರರಿಂದ ಚೋಳಚಗುಡ್ಡ ತಂಡದ ಮೇಲೆ ದಾಳಿ. ಈ ಪಂದ್ಯ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಫೈನಲ್ ಬಂದಂತಹ ತಂಡಗಳು ಶಿವಯೋಗಿ ಮಂದಿರ ಮತ್ತು ಚೋಳಚಗುಡ್ಡ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಒಂದು ಪಂದ್ಯದಲ್ಲಿ ಉತ್ತಮವಾದ ಒಂದು ಸಂಘರ್ಷಣೆಯ ಪಂದ್ಯ ಪ್ರಾರಂಭವಾಯಿತು. ಪಂದ್ಯ ಮುಗಿಯುವವರೆಗೂ ಬಹಳ ಪುರುಷನ ಪಂದ್ಯ ಪ್ರಾರಂಭವಾಗಿ ಕೆಲವೇ ಹಂತಗಳಿಂದ ಚೋಳಚಗುಡ್ಡ ತಂಡ ಪ್ರಥಮ ಸ್ಥಾನವನ್ನು ಪಡೆಯಿತು. ದ್ವಿತೀಯ ಸ್ಥಾನವನ್ನು ಶ್ರೀ ಶಿವಯೋಗಿ ಮಂದಿರ ಪಡೆದು ಉತ್ತಮ ದಾಳಿಯನ್ನು ಪ್ರದರ್ಶನವನ್ನು ನೀಡಿ ಎಲ್ಲ ಜನರಿಗೆ ಉತ್ತಮ ಒಂದು ಪ್ರದರ್ಶನ ನೀಡಿ ಒಂದು ಉಲ್ಲಾಸಭರಿತ ಮನಸ್ಸನ್ನು ಪ್ರತಿಯೊಬ್ಬರಿಗೆ ಖುಷಿಯನ್ನು ನೀಡಿದಂಥ ತಂಡಗಳು ಅಂತ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.